ಹಿಂಗೆ ಒಂದು ಸ್ವಲ್ಪ ಒಂದೆರಡು ರೊಟ್ಟಿ ಉಂಡು ಬೇವಿನ ಗಿಡದ ನೆಳಗೆ ಕೂತ್ರೆ ಎಷ್ಟು ಆರಾಮ ಅನಿಸ್ತದಲ್ಲ ಚಿಗವ. ಹೌದವಯ್ಯವ, ಅದ್ರದ್ದು ಇದನ್ನೇ ಬೇರೆ. ನಾವು ಮೊದಲಿಂದ ಹಿಂಗೆ ಕೂಡ್ತಿದ್ದೀವ, ಈಗ ಯಾರು ಬರಂಗಿಲ್ಲ ಬಿಡ. ಹಳ್ಳಿನೂ ಸಿಟಿ ಆದಂಗೆ ಆಗ್ಯದ ಈಗ. ಹೌದು ನೋಡ ಚಿಗವ, ಮುಂದಿನೂ ಭಾಳ ಬರಕಾಗಿರವ ಹಳ್ಳ್ಯಾಗ. ಅದು ಯಾಕೆ ಕೇಳ್ತೇವ, ಅವಾಗ ಊರಿಂದ ಯಾರು ಬಂದ್ರ ಎಷ್ಟು ಮಾತಾಡ್ಸ್ತಿದ್ರು. ಈಗ ನಾವ್ಯಾಕೆ ಮಾತಾಡ್ಸಮ್ಮ, ಅವ್ರಾಗಿ ಮಾತಾಡ್ಸ್ಲಿ ಅಂತ ಮಾತಾಡ್ತೀವಿ ಅಂತೇಳಿ ಅನ್ನೋ ಕಾಲ ಬಂದದ ಈಗ. ಟಿ ವಿ ಬಂದು ಮನುಷ್ಯರು ಭಾಳ ಪರಕ್ ಆಗ್ಬಿಟ್ರವ ಇವ. ಟಿ ವಿ ಮೊಬೈಲು ಬಂದಿಂದ ಮನುಷ್ಯರು ಮೊದಲಿನಂಗೆ ಏನು ಉಳಿದಿಲ್ಲ ಈಗ. ಹೌದು ನೋಡುವ, ಇಲ್ಲಿ ಅಂತಲ್ಲ ಎಲ್ಲ ಕಡೆ ಹಂಗೆ ಆಗ್ಯದ ಬಿಡ್ಬೇ. ನಾವು ನಮ್ಮ ಊರಿಗೆ ಓದ್ತೀವಲ್ಲ, ಅವಾಗ ತವ್ರ ಮನೆಗೆ ಎಷ್ಟು ಮಾತಾಡ್ಸೋರ್ವ. ಬಸ್ ಸ್ಟ್ಯಾಂಡಿಂದ ಮನೆ ತನ ಮಾತಾಡ್ಸೋರು ಮಂದಿ ಈಗ ನೋಡಿದ್ರು ನೋಡ್ಲಾರ್ದಂಗೆ ಆ ಕಡೆ ಮನೆಗೆ ಹೊಳ್ತಾರೆ ಬೇ. ಅದೇ ಅಂದು ಏನು ಹೇಳ್ತೀವಿ, ಅವಾಗ ನಾವೆಲ್ಲ ದಗದಕ್ಕೆ ಹೋದ್ರೆ ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿ ಎಲ್ಲರ ಹೋಲಿ ಬಂದು ಒಂದು ತಾಸು ಉಂಡು ಎಲ್ಲರೂ ಕೂಡಿ ಕಟ್ಟಿ ಕೂಡ್ತಿದ್ವಿ ಅಂಗಳದಾಗ. ಈಗ ಟಿ ವಿ ನೋಡ್ಕೊತ ಕೂತ್ಬಿಡ್ತಾರ. ಸಂಜೆ ಮುಂದೆ 8 ತನಕ ಕೂಡ್ತಿದ್ವಿ ಹೊರಗೆ, 8 ತನಕ ಕೂತು ಮಲ್ಕೊಂಡ್ಬಿಡ್ತಿದ್ವಿ. ಈಗ ಹಂಗಲ್ಲ, 10 ತನಕ ಎದ್ದಿರ್ತಾರೆ ಮಂದಿ. ಆದ್ರೆ ಬಾಗ್ಲ ಹಾಕೊಂಡು ಒಳಗೆ ಟಿ ವಿನೇ ನೋಡ್ತಿರ್ತಾರೆ. ಮತ್ತು ಅವಾಗ ಯಾರಿಗಾರ ಏನಾರ ಆದ್ರೆ ಎಷ್ಟು ಗುಬೇ ಅಂತ ಮಂದಿ ಕೂಡ್ತಿದ್ರು. ಈಗ ಸಿಟಿಯಾಗ ಹೆಂಗೆ ಬಾಜು ಮನೆಯಾಗ ಆದ್ರೆ ಇನ್ನೊಬ್ರು ಬರಂಗಿಲ್ಲ ನೋಡು, ಹಂಗಾಗ್ಯದ ಹಳ್ಳ್ಯಾಗನು. ಯಾರು ಹೊರಗೆ ಬರಂಗಿಲ್ಲ, ಅಷ್ಟು ಮೊಬೈಲ್ನಾಗ ಟಿವಿಯಾಗ ಮಗನಾಗಿಬಿಟ್ಟಿರ್ತಾರೆ. ಹೌದು ಬಿಡವ, ಅದನ್ನು ಕರಿನೇ ಅದ. ಅಂದಂಗ ಮ್ಯಾಲಿನ ಮನೆ ನಿಂಗವ ಬಸಪ್ಪನ ಜೊತೆ ಅದಾಳ ಅಂತಲ್ಲ, ಹೌದಾ? ಹೌದಯ್ಯವ, ಭಾಳ ದಿನದಿಂದ ನಡೆದಂತ. ಅಲ್ಲ, ಲಗ್ನ ಆಗಿಂದ 3 ಮಕ್ಳು ಅದಾವ, ದೊಡ್ಡ ದೊಡ್ಡ ವಯಸ್ಸಾರ ವಯಸ್ಸಾ. ಈಗ ಇದಕ್ಕೆ ಬೇಕು ಬೆಂಕಿ ಹಚ್ಚಲಿ. ನನಗಂತೂ ಒಟ್ಟ ಇಷ್ಟ ಆಗಂಗಿಲ್ಲವ ಯವ್ವ ಆಕಿನಂದ್ರನೇ. ಹೌದವ, ಏನ ಸೈ ಬಂಗಾರದಂಗ ಮಕ್ಕಳು ಗಂಡನ ಇಟ್ಕೊಂಡು ಬೇರೆದವನ ಜೊತೆ ಏನು ಇದು ಮಾಡ್ತಾಳ ನೀವು ತಾಯಿ. ಎಷ್ಟು ಮರ್ಯಾದೆ ಕಡಿಮೆ ಅವಯವ. ಅವ್ರ ಅತ್ತೆ ಎಷ್ಟು ಚಲೋ ಇದ್ಲ ನೀನು. ಇದು ಬಂದು ಆ ಮನಿತನದ ಮರ್ಯಾದೆನೇ ಕಡೆ ಆಗತ್ತದ ನೋಡು. ಚಿಗವ, ಎಲ್ಲರಿಗೂ ಗೊತ್ತಾಗ್ಯದ, ಊರು ಮಂದಿಗೆ ಗೊತ್ತಾಗ್ಯದ, ನಾ ಇಬ್ಬರಿಗೆ ಅಂತ ಅಲ್ಲ. ಆಮೇಲೆ ಮೊನ್ನೆ ಎಲ್ಲೇ ಹೋಗಿದ್ರಂತವ ಅವರಿಬ್ರು. ಹೋದಾಗ ಗಂಡನ ಕೈ ಸಿಕ್ಕಾಕೊಂಡ್ಬಿಟ್ಟಾರ. ಸಿಕ್ಕಾಕೊಳ್ಳೋಣ ಕೇಳ್ತೆ, ಅವ ಮೊದಲೇ ಸಿಟ್ಟಿನ ಮನುಷ್ಯ. ಅಲ್ಲಿಂದ ಹುಡ್ಕೋತ ಬಂದಾನಂತ ನೋಡು ಮನಿತನ. ಹುಡ್ಕೋತ ಬಂದು ಕೈಕಾಲು ಕಟ್ಟಿ ರೂಮ್ನಾಗ ಹಾಕಿಬಿಟ್ಟಿದ್ನಂತ. ಮತ್ತು ಕೈಕಾಲು ಕಟ್ಲಾರ ಅಂತ ಮಾತಾನೇನು. ಬೇರೆದವನ ಜೊತೆ ಇದ್ದುದು ಗಂಡ ನೋಡಿದಾಗ ಅವನಿಗೆ ಎಷ್ಟು ಹೊಟ್ಟೆ ಉರಿಬೇಡ ಹೇಳು. ತಾನು ಹೆಂಡ್ತಿ ಹಂಗೆ ಇನ್ನೊಬ್ಬವನ ಜೊತೆ ಹೋತಾಳ ಅಂದಾಗ ಯಾರಿಗೆ ಸಹಿಸ್ಕೊಳಕತ್ತದ ಹೇಳು. ಇನ್ನ ಇವ ಕರ್ಕೊಂಬಂದು ಕೈಕಾಲು ಕಟ್ಟ್ಯಾರ ಹಾಕ್ಯಾನ, ಇನ್ನೊಬ್ರ ಸಾಯಿಸ್ಬಿಡೋರು. ನಯ್ಯವ್ವ ಕೇಳಿಲಿ, ಅವನು ಸಾಯ್ಸಕ ನಿಂತಿದ್ನಂತ. ಕೈಕಾಲು ಕಟ್ಟಿ ಏನಂತಾರಲ್ಲ, ನೇಣು ಹಾಕ್ತೀನಿ ಅಂತ ನಿಂತಿದ್ನಂತ. ಮತ್ತು ಅವ್ರವ್ವ ಬ್ಯಾಡಪ್ಪ ಎಲ್ಲಿ ಕಿಲಾಪು ಆಕಿನ ಏನಾರ ಮಾಡಮಂತ, ಆಮೇಲೆ ತಿದ್ದು ಹೇಳಮ್ಮು, ಕೇಳಿಲ್ಲ ಅಂದ್ರೆ ಕಡೆಗೆ ತವ್ರ ಮನೆಗೆ ಕಳ್ಸಕಂತೆ ಅಂತ. ನೀನು ಅವನಿಗೆ ಸಾಯಿಸಿ ಮತ್ತೆಲ್ಲಿ ಹುಲಿ ಹಾಕೊಳ್ಳೋ ಮೈ ಮೇಲೆ ಅಂತೇಳಿ ಅವ್ರವ್ವ ಬಿಡಿಸಿದ್ಲಂತ. ಇಲ್ಲಾಂದ್ರೆ ಅವತ್ತು ಕೆಲಸ ಮಾಡವ ಆಕಿನವ. ನೋಡವ, ಇಷ್ಟೆಲ್ಲ ಹಗರಣ ಆಗೋ ಮುಂದಾಗ ಓಣ್ಯಾಗ ಮಂದಿ ಎಲ್ಲ ನಿಂತು ನೋಡ್ತಿರ್ತಾರೆ. ಎಷ್ಟು ಅಸಹ್ಯ ನೀನು ಹಿಂಗಾದಾಗ. ಮನಿತನ ಮರ್ಯಾದೆ ಏನಾಗಬೇಡ ಹೇಳು. ಪಾಪ ವಯವ್ವ. ಅದ್ರಾಗ ನಮ್ಮ 3 ಮಂದಿ ಹೆಚ್ಚಿನವ್ರು ಬಿಡ ಚಿಗವ. ಹಂಗಾಗ್ಯದಲ್ಲ, ಅವ್ರ ಅತ್ತಿನ ಮಾತಾಡ್ಸಕ್ಕೆ ಹೋಗ್ಯಾರಂತ ನೋಡು. ಹೆಂಗೆ ನಿನ್ನ ಸೊಸಿಗೆ ಹಿಂಗಾಯ್ತಲ್ಲ ಅಂತೇಳಿ ಮಾತಾಡ್ಸಕ್ಕೆ ಹೋಗು ಮಾತಾ ಇದು. ಹೌದು ಬಿಡ ಯವ್ವ, ಅತಿ ಮಾಡ್ತೇವೆ. ಒಬ್ರು ಯಾರ ಮಾತಾಡ್ಸಕ್ಕೆ ಹೋದ್ಗಾನೆ ಈ ಮಾತಾಡ್ಸಕ್ಕೆ ಹೋಗಿದ್ದೆ ನಾ ಅವ್ರ ಮನೆಗೆ ಅಂದಾಗ ಇನ್ನೊಬೇಕು ಹೋಗೋದು, ಇನ್ನೊಬೇಕು ಹೋಗಿ ಅಂದಾಗ ಇನ್ನೊಬೇಕು ಹೋಗೋದು, ಹಿಂಗೆ ಸಾಲಿಡೋದು ಹೊಂಟು ಬಿಡ್ತಾರೆ. ಚಿಗವ, ಹಂಗೆ ಮಾಡ್ತಾವ ಅವು. ಮಾತಾಡ್ಸಿ ಬಂದಿರ್ತಾವ, ನಾವು ಇಂಥದ್ಕೇನು ಹೋಗೋದು ಬಿಡು ಅಂತೇಳಿ ಬಿಡ್ತೀವಿ ನೋಡು. ಹಿಂದಾಗಡೆ ನಮ್ಮ ಮೇಲೆ ಬರ್ತದೆ, ಇಷ್ಟ ಆದ್ರೂ ಮನೆಗೆ ಮಾತಾಡ್ಸಕ್ಕೆ ಬರಲಿಕ್ಕೆ ಅಂದ್ಬಿಡ್ತಾರ. ಅದಕ್ಕಂತಾರ ಹೋಗಿ ಮಾತಾಡ್ಸಿ ಬರ್ಬೇಕು ಅನ್ನಿಸ್ತದ. ನಿಂದು ಹೆಂಗದವ, ಆರಾಮದಿಲ್ಲ ನಿನ್ನ ಸಂಸಾರ? ನಿನ್ನ ಗಂಡ ಏನಂತಾನೆ ಈಗ? ನಿನ್ನ ಗಂಡನಿದ್ದು ಬಿದ್ದಿಲ್ಲಲ್ಲ ಇವಾಕಿ ಬಿಡಿಕಿ ಬಿಟ್ಟಾಳ ಈಗ? ಹೌದವ ಚಿಗವ, ನಾನು ಎಷ್ಟು ಅನುಭವಿಸಿ ನೋಡಿ ಇಲ್ಬೇ. ಅವಾಗ ಹೆಂಗೆ ಗೊತ್ತಿದ್ನ ಯವ್ವ, 2 ದಿನ ಬಿಟ್ಟು 2 ದಿನಗಟ್ಲೆ ಆಕಿನಿಂದ ಹೋಗಿಬಿಡವೆ. ಎಷ್ಟು ಹೇಳಿದ್ರೂ ಕೇಳ್ತಿದ್ದಿಲ್ಲ, ಏನು ಮಾಡಿದ್ರು ಕೇಳ್ತಿದ್ದಿಲ್ಲ. ಮತ್ತೋಗಿ ಅಲ್ಲಿ ದೇವ್ರನ್ನ ಕೇಳಿ ಬಂದ್ನಲ್ಲ, ಅವ್ರು ಒಂಚೂರು ಇದು ಮಾಡಿಕೊಟ್ರು. ಅದನ್ನು ಮಾಡಿಂದ ಒಂದು ಸ್ವಲ್ಪ ಸುಮ್ಮಾಗ್ಯಾನ. ಈಗ ಹೋಗಂಗಿಲ್ವೇ ಆಕಿನಿಂದ. ಈಗ ಫೋನ್ಯಾಗ ಅಷ್ಟು ಮಾತಾಡ್ತಿರ್ತಾನ, ಆಕಿನ ಜೊತೆನೇ ಮಾತಾಡ್ತಾನೆ, ಏನು ಯಾರ ಜೊತೆ ಮಾತಾಡ್ತಾನೆ ಯಾರಿಗೆ ಗೊತ್ತು. ನಾ ಬರೋಣ ಕಟ್ ಮಾಡ್ತಾನೆ. ಯಾಕಿರ್ಲಕ್ಕೆ ಬಿಡಯ್ಯವ್ವ, ನನ್ನ ಜೊತೆಯಾರ ಇರ್ತಾನಲ್ಲ. ಈಗ ಆಕಿನ ಹಿಂದಿಂದ ಹೋಗೋದಾರ ಬಿಟ್ಟಾನಲ್ಲ, ಅಷ್ಟೇ ಸಾಕು ನನಗೆ. ಆಕಿಗಾರ ತಿಳಿಬಾರ್ದಾನೆ ಇವ. ಎಷ್ಟು ಗಂಟು ಬಿದ್ದಿಲ್ಲ ಚಿಗವ್ವ, ಬ್ಯಾಡದ ಸುದ್ದಿ. ಮತ್ತು ಅವರು ತಯಾರಾಗಿ ನಿಂತಿರ್ತಾರ ನೀನು, ಅದಕ್ಕಂತಾನೆ ಹಂಗೆ ಮಾಡಿರ್ತಾರ. ಈ 3 ಬಿಟ್ಟವ್ರು ಏನೋ ಅಂತಾರಲ್ಲ ಊರಿಗೆ ದೊಡ್ಡವ್ರು ಅಂತ, ಹಂಗವ ಅವರು. ಹೌದು ನೋಡುವ, ಒಂದು ಸ್ವಲ್ಪ ಮಾನಿರಂಗಿಲ್ಲ ಮರ್ಯಾದಿರಂಗಿಲ್ಲ ಅವರಿಗೆ. ಅಯ್ಯ ನೀಲವ್ ಬಂದ್ಲಲ್ಲ, ಬಾರ ನೀಲವ. ಆರಾಮ್ ಬೇವಿನ ಗಿಡದ ನೆಳೆ ಕೂತ್ ಬಿಟ್ಟಿರಲ್ಲವ, ಎಲ್ಲ ಕೆಲಸ ಆಗ್ಯದ ಏನು? ಆಗ್ಯದ ನೋಡುವ ಕೆಲಸ. ನೀನು ಬಾ, ನೆಳ್ಳಿ ಕೂಡ್ ಬಾ ತಣ್ಣಗೆ. ಯಾಕ ಕಾಲು ಸೇರ್ಸ್ಕೊಂಡು ಕೂತಿಯಲ್ಲ ನಿಂಗೆ? ನಾನು ಆಗಲೇ ಅನ್ಬೇಕಂತಿದ್ದೆ. ಇಷ್ಟು ಸಣ್ಣ ವಯಸ್ಸಿಗೆ ಹೆಂಗೆ ಕಾಲು ಸೇರ್ಸ್ಕೊಂಡು ಕೂತಾವಳು? ಬಂದಾಗಿಂದ ಹಂಗೆ ಕೂತ. ಏನು ಮಾಡ್ಬೇಕು ಬಿಡಯ್ಯವ್ವ, ಯಾಕೆ ಕಾಲು ಹಿಡ್ದು ಬಿಟ್ಟವ. ಮೊಳಕಲ್ಲು ಬೇನೆನೇ ಭಾಳ ಆಗಿಬಿಟ್ಟವ. ಅಯ್ಯೋ, ಇಷ್ಟು ಸಣ್ಣ ವಯಸ್ಸಿಗೆ ಮೊಳಕಲ್ಲು ಬೇನೆ ಆಗ್ಯವ? ಭಾಳ ಕಾಲು ಹಿಡ್ದವ ನೋಡಾಚಿಗೋ. ನಿನಗೆ ಆಗಂಗಿಲ್ಲಲ್ಲ? ಆತವ, ಆದ್ರೆ ಅಷ್ಟು ನಿನ್ನಷ್ಟು ಆಗಂಗಿಲ್ಲ ಬಿಡವ. ಕೂಡ್ತೀನಿ ನಾನು, ಹೇಳೋದು ಕೂಡೋದು ಮಾಡ್ತೀನಿ.
ವಯಸ್ಸಾಯ್ತಲ್ಲ ಮತ್ತೆ ಮೊಳಕಾಲು ನೋವು ಇರುವ ಸ್ವಲ್ಪ. ಆದರೆ ಇನ್ನೋರಿಗೆ ಭಾಳ ಕೈಕಾಲು ನೋವು ಅಂತಾರೆ ಬಿಡ. ಹ್ಞೂ ಬೇ, ಸಣ್ಣ ವಯಸ್ಸಿಗೆ ಎಲ್ಲರೂ ಕುಂಟ್ಕೋತಾನೆ ನಡೀತಾರೆ ಈಗ. ಈಗಿನ ಊಟದಾಗ ಏನು ಸ್ವಾದ ಅದ, ಏನು ಧರ್ಮ ಅದ, ಏನದ? ಮೊದಲಿಂದು ಜವಾರಿ ಊಟ ಇರ್ತಿತ್ತು, ಗಟ್ಟಿ ಇರ್ತಿದ್ರು ಮನುಷ್ಯರು. ಈಗ ತಿನ್ನೋದನ್ನು ಹಂಗೆ, ರೋಗ ಬರೋದನ್ನು ಹಂಗೆ. ಹೌದವ ಚಿಗವ್ವ, ಎಷ್ಟು ಕಡೆ ತೋರ್ಸಿನ್ ಬೇ ಕಾಲು ಮನೆಗೆ, ಎಲ್ಲಿ ಕಡಿಮೆ ಆಗುವಲ್ವ, ಸಾಕಾಗ್ಯದ ನನಗಂತೂ. ಅಲ್ಲಿ ಯಾರ ಔಷಧ ಕೊಡ್ತಾರಂತ ನೋಡ, ನೀನು ಯಾವುದೋ ಊರಾಗ ಏನ ಗಂಜಿ ಏನೋ ಕೊಡ್ತಾರಂತವ, ಅದನ್ನು ಕುಡಿದ್ರೆ ಕಡಿಮೆ ಆತಾವಂತ ನೋಡು. ಹೋಗ್ಯಾರ ಬಾ ಒಂದ್ಸಲ ಕೇಳಿ. ಹೌದಾ, ಯಾವ ಊರಾಗ ಕೊಡ್ತಾರ? ಒಂದು ಸ್ವಲ್ಪ ನಿಮ್ಮ ಗಂಡ ಗೊತ್ತಿತ್ತಂದ್ರೆ ಕೇಳಿ ಹೇಳ. ಆ ಊರ ಹೆಸರು ಹೇಳು, ಹೋಗ್ಯಾರ ಬರ್ತೀನಿ. ಹೌದಾ, ನನಗೂ ಅಷ್ಟು ನೆನಪ ಬರವಲ್ದು, ಕೇಳಿ ಹೇಳ್ತೀನಿ ತಗೋ. ನಮ್ಮ ಮನೆಗೆ ಹೋಗಿ ಯಾರ ಹೋಗಿದ್ರಂತವ, ಅವ್ರ ದೋಸ್ತ್ರೇನ ಹೋಗಿ ಬಂದಾರಂತ, ಕಡಿಮೆ ಆಗ್ಯದ ಅಂತ ಅನ್ಲಿಕತ್ತಿದ್ರು ಮೊನ್ನೆ. ನಾನು ಕೇಳಿ ನಿನಗೆ ಹಿಂದಗಡೆ ಹೇಳ್ತೀನಿ ತಗೋ. ಅಂದಂಗ ನಿನ್ನೆ ಮೆಣಸಿನಕಾಯಿ ಮಾರಕ್ಕೆ ಬಂದಿತ್ತು, ಎತ್ತಿ ತೊಗೊಂಡ್ರೇನು? ಹೌದಾ, ನನಗೇನು ಗೊತ್ತಿಲ್ಲವ, ನಾನು ನೋಡೇ ಇಲ್ಲ. ಹೌದಯ್ಯವ್ವ, ನಿನ್ನೆ ಊರು ತುಂಬ ಮೆಣಸಿನಕಾಯಿದ ಸುದ್ದಿ. ನಾವು ತೊಗೊಂಡ್ವಿ, ನೀವು ತೊಗೊಂಡ್ವಿ. ಸಸ್ತಾ ಕೊಟ್ಟನಂತ, ಏನೋ ದೊಡ್ಡ ಗಾಡಿ ತಂದಿದ್ದಂತ. 2-3 ತಾಸಿನಾಗ ಅಷ್ಟು ಗಾಡಿನೇ ಖಾಲಿ ಮಾಡ್ಕೊಂಡು ಹೋದಂತ ನೋಡಿ ಸಿಗವ. ಚಲೋ ಇದ್ದು ಅಂತ ಮೆಣಸಿನ್ಕಾಯಿ. ನಾನು ಒಂದು 2-3 ಕಿಲೋ ತೊಗೊಂಡೆ. ಚಲೋ ಅದಾವ ಬಿಡು, ನೀರು ಹೊಡೆದಿದ್ದಿಲ್ಲ ಒಟ್ಟ. ಮತ್ತು ಬಂದಾಗ ನೀ ತೊಗೊಳಕ್ಕೆ ಹೋಗಿದ್ದೆ ಅಂದ್ರೆ ನನಗೊಂದು ಸ್ವಲ್ಪ ಹೇಳ್ಬೇಕಿಲ್ಲ, ನಾನು ತೊಗೋತಿದ್ದೆ. ಅಯ್ಯ, ನನಗೂ ಹಿಂದಗಡೆ ಗೊತ್ತಾಗದ ಎತ್ತಿ ಹೋಗಿ ನೋಡಿದೆ, ಬಡ್ದಾಡಕ್ತಿದ್ರು. ಏನದ ಇಷ್ಟು ಇದು ಮಾಡಕತ್ತಾರಲ್ಲ ಮಂದಿ ಅಂತ ಹೋಗಿ ನೋಡೋಷ್ಟಿಗೆ ಮೆಣಸಿನ್ಕಾಯಿ ಇತ್ತು. ಚಲೋ ಕಂಡವ, ಒಂದು ಚೀಲದಷ್ಟು ಅಷ್ಟೇ ಇದ್ದು. ಅದಕ್ಕೆ ಒಂದು 2-3 ಕಿಲೋ ತೊಗೊಂಬಂದೆ ಅಷ್ಟೇ. ಗೊತ್ತಾಗಿದ್ರೆ ಜಲ್ದಿ ಹೇಳ್ತಿದ್ದೆ ಬಿಡವ ನಾನು ನಿನಗೆ. ಹೌದಾ, ಇರ್ಲಿ ಬಿಡು, ನಾಳೆ ಸಂತಿಗೆ ಹೋದ್ನಿ ಅಂತ ತೊಗೊಂಬರ್ತೀನಿ. ಅಲ್ಲಿನೂ ಚಲೋ ಬಂದಿರ್ತಾವ. ಈಗ ಹೆಂಗಿದ್ರೆ ಸಸ್ತನೇ ಆತಾವ ಮೆಣಸಿನ್ಕಾಯಿ ಒಂದು ಸ್ವಲ್ಪ. ಎಲ್ಲ ಕಡೆನೂ ಸಸ್ತಾನೇ ಅದಾವ ಅಂತೈತಿ ಮೆಣಸಿನ್ಕಾಯಿ. ಅಂದಂಗ ಇವರು ಪ್ರಯಾಗರಾಜ ಕೊಂಟ್ರಂತಲ್ಲ, ಎಲ್ಲ ಗಾಡಿ ಮುಗಿಸ್ಕೊಂಡು ನೀವು ಹೋಗ್ತೀರೇನು? ನೀನು ಆ ಕಡೆ ನಮ್ಮ ಮನ್ಯಾಗ ಬಂದಾಗ ಅನ್ನಕತ್ತಿದ್ಲು, ಹೋಗಿ ಬರಂ ಬರ್ರಿ, ಗಾಡಿ ಮುಗಿಸಿವಿ, ನೀವು ಬರ್ರಿ ಅಂತೇಳಿ ಎಲ್ಲರೂ ಸ್ವಲ್ಪ ಹಾಕಿ ಹೋಗಿ ಬರಮಂತ, ಚಂದ ಅನಿಸ್ತದ ಅಂತ ಅಂದ್ಲು. ನೋಡ್ಬೇಕು ಯವ್ವ, ಕೆಲಸ ಇರ್ತಾವ ಮನ್ಯಾಗ, ಕೇಳ್ಬೇಕು ನಾನು. ನೀವು ಹೋಗ್ಬೇಕಿಲ್ಲ ಸಿಗೋ ಮತ್ತೆ? ಯವ್ವ, ನಾನಿಲ್ವಲ್ಲ ಅಲ್ಲಿ ಮೊದಲೇ ಗದ್ಲದಂತ ಒತ್ತಾಡಿ ಏನೋ ಅಂತಾರಲ್ಲ, ಮತ್ತೆ ಹೋಗಿ ಒಂದು ಆಗಬಾರ್ದು, ಸುಮ್ಮನೆ ಯಾಕೆ ಬೇಕಂತ. ಇಲ್ಲೇ ಶಿವ ಶಿವ ಅನ್ಕೋತ ಓದೋರ ಒಂದು ಸ್ವಲ್ಪ ನೀರು ತೊಗೊಂಬ ಅಂತ ಹೇಳ್ತೀನಿ. ಅವೇ ನೀರು ಹಾಕೊಂಡು ಸ್ನಾನ ಮಾಡಿ ದಪ್ಪು ಕೂತ್ಬಿಡ್ತೀನಿ ಆ ಕಡೆ. ನೀವೇ ಸಣ್ಣರತ್ತೀರಿ, ಹೋಗಿ ಬಂದ ನಡೀತದ. ಹೋಗಿ ಬರ್ರಿ, ಒಳ್ಳೆ ಅನ್ಬೇಡ್ರಿ. 144 ವರ್ಷಕ್ಕೊಮ್ಮೆ ಬರ್ತದ ಅಂತಿದ್ದು ಮಹಾಕುಂಭ ಮೇಳ, ಸಿಗೋದು ಭಾಳ ಅಪರೂಪ. ಹೋದ್ರ ಪುಣ್ಯ ಬರ್ತದಂತಾರ, ಹೋಗಿ ಬರ್ರಿ. ಏನು ಪುಣ್ಯ ಬರ್ತದ ಬಿಡ ಚಿಗವ್ವ, ಅಂಡ್ ಮಠ ಪಾಪ ಮಾಡಿ ಅಲ್ಲಿ ಗಂಗೆಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ಪುಣ್ಯ ಬರ್ತದ. ಏನ್ರಿ ಉಲ್ಟಾ ಆಕಿ ಪಾಪ ಹಚ್ಚಿದಂಗೆ ನಾವು ಮನಸ್ಸಿಂದ ಒಳ್ಳೆಯವರಾಗಿರ್ಬೇಕು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಅಂದ್ರೆ ಹೋಗಿ ಒಂದು ಸ್ವಲ್ಪ ಸ್ನಾನ ಮಾಡಿ ಬಂದಕ್ಕೂ ಒಂದು ಫಲ ಸಿಕ್ಕಂಗೆ ಆಗ್ತದವ. ಅದು ಕರೆಯೋದು ಬಿಡವ, ಯಾರಿಗೂ ಮೋಸ ಮಾಡಬಾರ್ದು, ಕೆಟ್ಟದ್ದು ಬಯಸಬಾರ್ದು, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬಗ್ಸ್ಕೊತಾ ಒಳ್ಳೆ ಮನಸ್ಸಿಂದ ಐತಿವಂದ್ರೆ ಎಲ್ಲಿ ಕೂತಿರ್ತೀವಲ್ಲ ಅಲ್ಲಿ ನೆನೆಸಿದ್ರೇ ಶಿವ ಇರ್ತಾನ. ಆದ್ರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೋಗಿ ಬಂದ್ರೆ ಶ್ರೇಷ್ಠ ಅಂತಾರ, ಅದಕ್ಕೆ ಹೋಗಿ ಬರೋದು. ಅದಕ್ಕೆ ಹೋಗೋದು ನೋಡು. ಮತ್ತೆ ಏನಾರ ಗೊತ್ತಾಗಲಾರ್ದನು ಪಾಪ ಮಾಡಿದೀವಿ ಅಂದ್ರೆ ಹೋಗಿ ಸ್ನಾನ ಮಾಡಿಕೊಂಡು ಪವಿತ್ರ ಆಗಿ ಬಂದ್ಬಿಡೋದು ಅಷ್ಟೇ. ನೀವು ಯಾರು ಹೋಗೋರಿದ್ರೇನ ಪ್ರಯಾಗರಾಜಕ್ಕೆ, ಅಥವಾ ಹೋಗಿ ಬಂದಿರೇ? ಹೋಗ್ತಿದ್ದೀರಂದ್ರೆ ಬಡ ಬಡ ಹೋಗಿ ಬಂದ್ಬಿಡ್ರಲ್ಲ. ಕಾಲು ಹಿಡ್ದವನ್ರಿ ನಿಮಗೂ ಯಾರಿಗಾರ? ನಮಗಂತೂ ಭಾಳ ಮೊಳಕಾಲು ನೋವು ಆತವ ನೋಡ್ರವ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾರು ಚಾನಲ್ ನೋಡ್ತಿದ್ದಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಜುಗೆ ಒಂದು ಗಂಟೆ ಹೊಡೀರಿ. ಹಂಗೆ ಎಲ್ಲರಿಗೂ ಧನ್ಯವಾದಗಳು.